ಪಕ್ಷಕ್ಕೆ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಿದ್ರ ನಡುವೆ ವಿಜೇಂದ್ರ ಕೂಡ ಮಾತನಾಡಿದ್ದಾರೆ. ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಬೇಕು ಅದು ಆಗ್ಬಿಟ್ಟಿದೆ ಅನ್ನುವಂಥ ಮಾತನ್ನು ಶಿವಮೊಗ್ಗದಲ್ಲಿ ವಿಜೇಂದ್ರ ಅವರು ಮಾತನಾಡ್ತಿದ್ದಾರೆ. ಒಂದು ವಾರದಲ್ಲಿ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಗೊತ್ತಾಗುತ್ತೆ. ಈ ನಡುವೆ ಯತ್ನಾಳ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದರಿಂದಾಗಿ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಬೇಕಾಗಿದೆಯಲ್ಲ ಅದೆಲ್ಲವೂ ಕೂಡ ಹೋಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಳೆದ 1 ವರ್ಷದಿಂದ ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಬಂದಿದ್ದೀನಿ, ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೀನಿ, ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿದ್ದೇನೆ ಅನ್ನುವಂಥ ಮಾತನ್ನು ಈಗ ನೇರವಾಗಿ ವಿಜೇಂದ್ರ ಹೇಳ್ತಿದ್ದಾರೆ. 8-10 ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಬಗ್ಗೆ ಉತ್ತರ ಸಿಗತ್ತೆ. ಇನ್ನೊಂದು ಕಡೆಗೆ ಯತ್ನಾಳ್ ಅವರು ಆಡಿರುವಂಥ ಮಾತೇನಿದೆ ಅದರಿಂದ ಏನು ಡ್ಯಾಮೇಜ್ ಆಗಬೇಕು ಎಲ್ಲವೂ ಕೂಡ ಆಗೋಗ್ಬಿಟ್ಟಿದೆ. ಹೀಗಾಗಿ ಡ್ಯಾಮೇಜ್ ಆಗದೆ ಬಾಕಿ ಇರುವಂಥದ್ದೇನೂ ಇಲ್ಲ. ಇಷ್ಟಾದರೂ ಕೂಡ ನಾವೆಲ್ಲ ಸುಮ್ಮನೆ ಇದ್ವಿ, ಇನ್ನೊಂದು ವಾರದಲ್ಲಿ ಇದಕ್ಕೆಲ್ಲ ಉತ್ತರ ಸಿಗತ್ತೆ ಅನ್ನುವಂಥ ಮಾತನ್ನು ವಿಜೇಂದ್ರ ಹೇಳಿದ್ದಾರೆ. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ. ನನಗಂತೂ ವಿಶ್ವಾಸ ಇದೆ. ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನು ನಾನು ಕಳೆದ 1 ವರ್ಷದಲ್ಲಿ ನೀವು ನೋಡಿ, ಯಾರು ಏನೇ ಹೇಳಿಕೆಯನ್ನು ಕೊಟ್ಟರೂ ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾವುದೇ ಬಹಿರಂಗ ಹೇಳಿಕೆಯನ್ನು ಪಕ್ಷದ ವಿರುದ್ಧನ ಹೇಳಿಕೆಯನ್ನು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ. ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ಕಳೆದ 1 ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಏನು ಇನ್ನೊಂದು ವಾರ 8 ದಿನದಲ್ಲೇ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ. ತದನಂತರದ ಎಲ್ಲ ಸಮಸ್ಯೆಗಳು ಕೂಡ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ. ರೈಟ್, ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಜಾಯ್ನ್ ಆಗ್ತಿದ್ದಾರೆ. ಕಿರಣ್, ಬಹುಶಃ ಬಿಜೆಪಿ ಮನೆಯಲ್ಲಿ ದಿನೇ ದಿನೇ ಒಂದಲ್ಲ ಒಂದು ರೀತಿಯಂಥ ಬೆಳವಣಿಗೆಗಳು ಪಡೆದುಕೊಳ್ತಾನೆ ಇದೆ, ಹೊಸ ಸ್ವರೂಪವನ್ನು ಪಡೆದುಕೊಳ್ತಾ ಇವೆ. ಈಗ ಯತ್ನಾಳ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಲಿಂಬಾವಳಿಯವರು ಹೋಗಿ ನಡ್ಡಾ ಅವರನ್ನು ಭೇಟಿಯಾಗಿದ್ದರು, ಅಲ್ಲೂ ಕೂಡ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದರು. ಈಗ ಯತ್ನಾಳ್ ಅವರೇನು ಹೋಗ್ತಾ ಇದ್ದಾರಲ್ಲ, ಏನು ಚರ್ಚೆ ಆಗುವಂಥ ಸಾಧ್ಯತೆ ಇದೆ? ಇನ್ನೇನು 1 ವಾರದಲ್ಲಿ ಎಲ್ಲವೂ ಘೋಷಣೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ನಡುವೆ ಯತ್ನಾಳ್ ಅವರ ಭೇಟಿ ಯಾವ ಪರಿಣಾಮವನ್ನು ಬೀರ್ಬೋದು? ಪ್ರಮೋದ್, ಯತ್ನಾಳ್ ಮತ್ತು ಅವರ ತಂಡದ ದೆಹಲಿ ಭೇಟಿ ಹಿಂದೆ 2-3 ಆಯಾಮಗಳಿವೆ. ವಕ್ಫ್ ವಿಚಾರದ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಪರೋಕ್ಷವಾಗಿ ಆ ತಂಡ ಹೋರಾಟವನ್ನ ಮಾಡಿದ್ದು, ವಿರೋಧವನ್ನ ಮಾಡಿದ್ದು ರಾಜ್ಯ ನಾಯಕತ್ವವನ್ನ. ಈಗ ವಕ್ಫ್ ಹೋರಾಟ ಮುಕ್ತಾಯಗೊಂಡ ಬಳಿಕ ಈಗ ಮತ್ತೆ ಅವರು ತಮ್ಮ ಒಂದು ಆಕ್ಟಿವಿಟಿಯನ್ನ ಜೀವಂತವಾಗಿರಿಸಿಕೊಳ್ಬೇಕಾಗಿದೆ. ಹೀಗಾಗಿ ಅವರೀಗ ರಾಜ್ಯಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಮತ್ತೆ ಈಗ ತಮ್ಮ ಒಂದು ಹೋರಾಟವನ್ನ ಆರಂಭಿಸಿದೆ. ಬಹುತೇಕ ಇದು ರಾಜ್ಯ ನಾಯಕತ್ವದ ಹೋರಾಟ ಅಂತಾನೆ ನಾವು ಇದನ್ನ ಪರಿಗಣಿಸಬಹುದು. ಯಾಕಂದ್ರೆ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಸೂಕ್ತವಾದಂತಹ ಒಂದು ಮಾನದಂಡವನ್ನು ಅನುಸರಿಸಲಾಗಿಲ್ಲ, ಪಾರದರ್ಶಕವಾಗಿ ಅನುಸರಿಸಲಾಗಿಲ್ಲ ನಿಯಮಗಳನ್ನು ಅನ್ನುವಂಥ ಆರೋಪವನ್ನ ಮೊನ್ನೆಯವರು ಮಾಡಿದ್ರು. ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಅವರು ಮಾಡ್ಕೊಳ್ತಾನೆ ಬಂದಿದ್ರು. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ದೆಹಲಿಯಲ್ಲಿ ಹೋಗಿ ವರಿಷ್ಠರನ್ನ ಭೇಟಿ ಮಾಡಬೇಕನ್ನುವಂಥ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಈ ತಂಡದ ಸದಸ್ಯರು ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಮತ್ತು ದೆಹಲಿಗೆ ಹೋಗಿ ಕೇವಲ ವರಿಷ್ಠರನ್ನ ಮಾತ್ರ ಭೇಟಿ ಮಾಡೋದಲ್ಲ, ಅದಕ್ಕೂ ಮುನ್ನ ಅವರು ದೆಹಲಿಯಲ್ಲಿರುವಂತಹ ಸಂಸದರು ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಸಂಸದರನ್ನು ಕೂಡ ಭೇಟಿ ಮಾಡುವಂತಹ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದಾರೆ. ಸಂಸದರನ್ನ ಭೇಟಿ ಮಾಡುವಂತ ಉದ್ದೇಶ ಏನಂದ್ರೆ, ಇರುವಂತಹ ಸಂಸದರ ಪೈಕಿ ಎಲ್ಲರೂ ಕೂಡ ವಿಜೇಂದ್ರ ಅವರ ಪರವಾಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲ. ಕೇವಲ ಪಕ್ಷನಿಷ್ಠರು ಅನ್ನುವಂತಹ ಹೆಸರಿನಲ್ಲಿ ಕೂಡ ಇರುವಂತವರು ಅಲ್ಲ, ವಿಜೇಂದ್ರ ನಾಯಕತ್ವದ ವಿರುದ್ಧ ಒಂದಷ್ಟು ಅಸಮಾಧಾನ ಇರುವಂತಹ ಸಂಸದರು ಕೂಡ ಇದ್ದಾರೆ. ಹೀಗಾಗಿ ಅವರ ಜೊತೆಯೂ ಕೂಡ ಮಾತುಕತೆಯನ್ನು ಮಾಡಿ ಅವರ ವಿಶ್ವಾಸವನ್ನು ಕೂಡ ಗಳಿಸಿಕೊಳ್ಳುವಂತಹ ಉದ್ದೇಶವನ್ನ ಈ ತಂಡ ಇಟ್ಕೊಂಡಿದೆ. ಅಂದ್ರೆ ಸಂಸದರ ಜೊತೆ ವಿಶ್ವಾಸವನ್ನು ಗಳಿಸಿಕೊಂಡ್ರೆ ತಮ್ಮ ತಂಡದ ಬಲ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಈ ತಂಡದ ಲೆಕ್ಕಾಚಾರ. ಹೀಗಾಗಿ ಆರಂಭದಲ್ಲಿ ಅವರ ಜೊತೆ ಚರ್ಚೆಯನ್ನ ಮಾಡಿ ತಮ್ಮ ತಂಡದ ಬಲವನ್ನ ಮತ್ತಷ್ಟು ವೃದ್ಧಿಪಡಿಸಿಕೊಂಡು ನಂತರ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನು ಹಕ್ಕೊತ್ತಾಯವನ್ನ ಮಂಡನೆ ಮಾಡಿದ್ರೆ ಒಂದಷ್ಟು ಪರಿಗಣನೆ ಆಗಬಹುದಾದಂತಹ ಸಾಧ್ಯತೆಗಳಿದೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಈ ತಂಡ ಇಟ್ಕೊಂಡಿದೆ. ಹಾಗಾಗಿ ಇವತ್ತು ದೆಹಲಿಗೆ ತೆರಳಿ ಅಲ್ಲಿ ಇವತ್ತು ಮತ್ತು ನಾಳೆ ಸಂಸದರನ್ನ ಭೇಟಿ ಮಾಡಿ ನಂತರ ಅವಕಾಶ ಸಿಕ್ಕಿದ್ರೆ ಅಲ್ಲಿ ವರಿಷ್ಠರು ಯಾರ್ಯಾರು ಸಿಗ್ತಾರೆ ಅವ್ರನ್ನ ಭೇಟಿ ಮಾಡಿ ತಮ್ಮ ಉದ್ದೇಶವನ್ನ ವಿವರಿಸುವಂತ ಒಂದು ಇರಾದೆಯನ್ನ ಈ ತಂಡದ ಸದಸ್ಯರು ಇಟ್ಟುಕೊಂಡಿದ್ದಾರೆ. ಆದ್ರೆ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಇವರ ಬೇಡಿಕೆ ಇರುವಂತದ್ದು ಈಗಿರುವಂತಹ ಜಿಲ್ಲಾಧ್ಯಕ್ಷರ ನೇಮಕಾತಿಯನ್ನು ಸ್ಥಗಿತ ಮಾಡಬೇಕನ್ನುವಂತ ಉದ್ದೇಶ ಬೇಡಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಆದ್ರೆ ಈಗಿನ ಸನ್ನಿವೇಶದಲ್ಲಿ ಹೈಕಮಾಂಡ್ ಅದನ್ನ ಮನ್ನಣೆ ಮಾಡುತ್ತಾ ಇಲ್ಲವೋ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಬಹುತೇಕ 23 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಘೋಷಣೆ ಮಾಡಲಾಗಿದೆ. ಆ ಘೋಷಣೆಯನ್ನು ತಡೆ ಹಿಡಿದ್ರೆ ಅಥವಾ ಬದಲಾವಣೆ ಮಾಡಿದ್ರೆ ಮತ್ತೊಂದಷ್ಟು ಅದು ರಾದ್ಧಾಂತಗಳಿಗೆ ಕಾರಣವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಹಂತದಲ್ಲಿ ಚುನಾವಣೆ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕೋ ಬೇಡವೋ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಯಾಕಂದ್ರೆ ರಾಜ್ಯದ ಉಳಿದ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಿದ್ರೆ ಇಲ್ಲೂ ಕೂಡ ಅದೇ ನೀತಿಯನ್ನ ಬಿಜೆಪಿ ಅನುಸರಿಸಬಹುದು. ಸಹಮತದ ನೇಮಕಾತಿ, ಸಹಮತದ ಚುನಾವಣೆ ಅನ್ನುವಂಥದ್ದನ್ನ ಏನಾದ್ರೂ ಎಲ್ಲಾ ರಾಜ್ಯಗಳ ಅನುಸರಣೆ ಮಾಡಿದ್ರೆ ರಾಜ್ಯದಲ್ಲೂ ಕೂಡ ಅದೇ ನೀತಿಯನ್ನು ಅನುಸರಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ರಾಜ್ಯಕ್ಕೊಂದು ಇನ್ನೊಂದು ರಾಜ್ಯಕ್ಕೊಂದು ಬಹುತೇಕ ಬಿಜೆಪಿ ನೀತಿಯನ್ನು
ಅನುಸರಿಸುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದ್ರೆ ಈ ಯತ್ನಾಳ್ ತಂಡದ ಬೇಡಿಕೆ ಇರುವಂತದ್ದು ಚುನಾವಣೆ ಮಾಡಬೇಕು, ನಾವು ಕೂಡ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥದ್ದು. ಆದ್ರೆ ಈಗಿನ ಸನ್ನಿವೇಶದಲ್ಲಿ ಬಿಜೆಪಿ ಹೈಕಮಾಂಡ್ ಸಹಮತದ ಚುನಾವಣೆಯನ್ನೇ ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡಿದೆ. ಯತ್ನಾಳ್ ತಂಡ ಬೇಡಿಕೆಯನ್ನು ಇಟ್ಟರು ಕೂಡ ಅದು ಎಷ್ಟು ಪ್ರಮಾಣದಲ್ಲಿ ಅದನ್ನ ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಆದರೂ ಕೂಡ ಯತ್ನಾಳ್ ಮತ್ತು ಅವರ ತಂಡದ ಸದಸ್ಯರು ತಮ್ಮ ವಿರೋಧವನ್ನ ಮುಂದಿಟ್ಟುಕೊಂಡು ಪ್ರಯತ್ನವನ್ನ ಕೈ ಬಿಟ್ಟಿಲ್ಲ. ಮೊನ್ನೆ ಅಷ್ಟೇ ಅರವಿಂದ ಲಿಂಬಾವಳಿ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆ, ಯತ್ನಾಳ್ ತಂಡದ ಬೇಡಿಕೆ ಎಲ್ಲವನ್ನೂ ಕೂಡ ವಿವರಣೆಯನ್ನ ಮಾಡಿದ್ದಾರೆ. ಈ ಯತ್ನಾಳ್ ತಂಡ ಮತ್ತೊಮ್ಮೆ ಹೋಗಿ ಅವರನ್ನ ಭೇಟಿ ಮಾಡಿ ವಿವರಣೆ ಮಾಡುವಂತ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಪ್ರಯತ್ನ ಆಗ್ತಾ ಇದೆ. ಹೈಕಮಾಂಡ್ ಅದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಮಾಡುತ್ತೆ, ಇವರು ಯತ್ನಾಳ್ ಮತ್ತು ಅವರ ತಂಡದ ಸದಸ್ಯರು ನಿರೀಕ್ಷೆ ಮಾಡಿದಂತ ರೀತಿಯಲ್ಲೇ ಈ ಎಲ್ಲಾ ಪ್ರಕ್ರಿಯೆಗಳು ಸಾಗತ್ತ ಅನ್ನುವಂತ ಕೂಡ ನೋಡಬೇಕಾಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ರಾಜ್ಯಾಧ್ಯಕ್ಷ ವಿಜೇಂದ್ರ 8-10 ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ 8-10 ದಿನಗಳಲ್ಲೇ ಪ್ರಕ್ರಿಯೆ ಮುಗಿದು ಹೋಗುತ್ತೆ ಅನ್ನುವಂತ ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿನಿಂದ ಬಜೆಟ್ ಅಧಿವೇಶನ ಸಂಸತ್ನಲ್ಲಿ ಆರಂಭವಾಗುತ್ತೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯದ ಚುನಾವಣೆ ಉಸ್ತುವಾರಿ ಆಗಿರೋದ್ರಿಂದ ಅವರು ಅಧಿವೇಶನದಲ್ಲೂ ಕೂಡ ಪಾಲ್ಗೊಳ್ಳಬೇಕಾಗುತ್ತೆ. ಬಹುತೇಕ ವಾರಾಂತ್ಯದ ವೇಳೆಗೆ ಈ ಒಂದು ಪ್ರಕ್ರಿಯೆಗಳು ನಿಗದಿಯಾದ್ರೆ 8-10 ದಿನಗಳಲ್ಲಿ ಪ್ರಕ್ರಿಯೆ ಮುಗಿಬಹುದು ಅಥವಾ ಮತ್ತೊಂದಷ್ಟು ದಿನ ಮುಂದಕ್ಕೆ ಹೋಗಬಹುದು. ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.